ಆಸ್ತಿಕರೇ ಇದು ಕ್ಷೇಮ ಮಾರ್ಗ. ಮಹಾಭಾರತ ಯುದ್ಧದಲ್ಲಿ ಜಯವು ನನ್ನಿಂದಲೇ ಆಗಿದ್ದು ಅಂತ ಬೀಗುತ್ತಿದ್ದ ಅರ್ಜುನನಿಗೆ ಭೀಮಸೇನ ದೇವರು ನಿನ್ನ ರಥದಲ್ಲಿ ಶ್ರೀಕೃಷ್ಣನಿದ್ದು ನಿನ್ನ ಧ್ವಜದಲ್ಲಿ ಹನುಮಂತನಿದ್ದು ಜಯವನ್ನು ದಯಪಾಲಿಸಿದ್ದಾರೆ. ಅದನ್ನು ತಿಳಿಯದ ಮೂಢನೇ ನೀನು ಪಶುವಾಗಿ ಹುಟ್ಟುವೆ ಅಂದಾಗ ಅರ್ಜುನನಿಗೆ ಪಶ್ಚಾತ್ತಾಪವು ಖೇದವೂ ಆಗಲು, ನೀನು ಎತ್ತಾಗಿ ಹುಟ್ಟಿ ಮರಣಿಸಿದ ನಂತರ ಮುಂದೊಂದು ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿ ಗುರುಪೀಠವನ್ನು ಅಲಂಕರಿಸಿ ನನ್ನ ಗ್ರಂಥಗಳಿಗೆ ಸರಳ ಅರ್ಥದ ವ್ಯಾಖ್ಯಾನವುಳ್ಳ ಗ್ರಂಥಗಳನ್ನು ರಚಿಸುವೆ ಅಂತ ಸಮಾಧಾನಪಡಿಸಿದರು. ಮತ್ತೊಂದು ಪ್ರಸಂಗದಲ್ಲಿ ತ್ರಿಮೂರ್ತಿಗಳ ಆದೇಶದ ಮೇರೆಗೆ ಅಗಸ್ತ್ಯರ ಕಮಂಡಲಿನಲ್ಲಿದ್ದ ನೀರನ್ನು ಇಂದ್ರನು ಕಾಗೆಯಾಗಿ ಬಂದು ಉರುಳಿಸಿಬಿಟ್ಟನು. ಕಾಗೆ ರೂಪದಲ್ಲಿದ್ದವನು ಇಂದ್ರನೆಂದು ತಿಳಿದ ಅಗಸ್ತ್ಯರು ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಜನ್ಮಿಸುವಂಥ ಶಾಪ ಕೊಟ್ಟರು. ಸುಮಧ್ವ ವಿಜಯದಲ್ಲಿ ಒಂದು ಪ್ರಸಂಗ ಬರ್ತದೆ. ಮಧ್ವಾಚಾರ್ಯರ ಹೆಸರು ವಾಸುದೇವ. ಬಾಲವಾಸುದೇವ ದೊಡ್ಡ ಎತ್ತಿನ ಬಾಲ ಹಿಡಿದು ವನಕ್ಕೆ ಹೋಗಿದ್ದನು. ಉತ್ತುಂಗ ಶೃಂಗ ಲಸಿತಸ್ಯ ಮಹಿಷ್ಟಮೂರ್ತೆ ಪಾದಾವೃತ ವನಿತಲಸ್ಯ ಸುರೇಂದ್ರಕಸ್ಯ ಆಶ್ರಿತ್ಯ ತಸ್ಯ ಶುಶುಭೇ ವಯವೈಕದೇಶಂ ಬಾಲೋ ದಿವಾಕರ ಇವೋದಯ ಪರ್ವತಸ್ಯ. ಉತ್ತಮವಾದ ಕೋಡುಗಳಿಂದ ಶೋಭಿಸುತ್ತಿದ್ದ ಭವ್ಯವಾದ ಆಕೃತಿಯ ಉತ್ತಮ ನವದ್ವಾರಗಳಿಂದ ಕೂಡಿದ್ದ ಎತ್ತಿನ ಬಾಲ ಹಿಡಿದಿದ್ದ ಬಾಲವಾಸುದೇವನು ಪೂರ್ವ ದಿಕ್ಕಿನಲ್ಲಿಯ ಉದಯ ಪರ್ವತದ ಶಿಖರ ಪ್ರದೇಶವನ್ನು ಆಶ್ರಯಿಸಿದ ಬಾಲ ಸೂರ್ಯನಂತೆ ಹೊಳೆಯುತ್ತಿದ್ದ ಅಂತ. ಎತ್ತು ಧರ್ಮದ ಸಂಕೇತ, ವನ ಶಾಸ್ತ್ರದ ಸಂಕೇತ. ಧರ್ಮೋಸಿ ವೃಷರೂಪದ್ರಕ್ಕೆ ಧರ್ಮವನ್ನೇ ಸಂರಕ್ಷಿಸುವವ ಮತ್ತು ಶಾಸ್ತ್ರದಲ್ಲಿ ಸಂಚರಿಸುವವ ಅಂತ ಬಾಲವಾಸುದೇವನು ಅವತ್ತೇ ಸೂಚನೆ ಕೊಟ್ಟಿದ್ದನು. ಬಾಲಕ ವಾಸುದೇವ ಬೆಳೆದು ಪೀಠ ಸ್ವೀಕರಿಸಿ ಶಿಷ್ಯರಿಗೆ ಪಾಠ ಮಾಡುತ್ತಿರುವಾಗ ಶಿಷ್ಯನೊಬ್ಬನು, ಗುರುಗಳೇ, ನಿಮ್ಮ ಗ್ರಂಥಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ, ಅವುಗಳಿಗೆ ಪರ್ಯಾಯವಾಗಿ ವ್ಯಾಖ್ಯಾನ ಬರೆಯಲಿಕ್ಕೆ ನಮ್ಮಲ್ಲಿ ಯಾರಿಗಾದರೂ ಅನುಮತಿ ನೀಡಿ ಅಂತ ವಿನಂತಿಸಿದನು. ಪಾಠ ಮಾಡುತ್ತಿದ್ದ ಕೊಠಡಿಯ ಕಿಟಕಿಯ ಆಚೆ ನಿಂತಿದ್ದ ಎತ್ತನ್ನು ತೋರಿಸಿ ಆ ಎತ್ತು ಆ ಕೆಲಸವನ್ನು ಮಾಡಲಿದೆ ಅಂತ ಮಧ್ವಾಚಾರ್ಯರು ಹೇಳಿದ್ದಕ್ಕೆ ಶಿಷ್ಯರೆಲ್ಲ ಕೋಪಗೊಂಡು ಆ ಎತ್ತಿಗೆ ಸರ್ಪ ಕಚ್ಚಿ ಸಾಯಲಿ ಅಂತ ಶಪಿಸಿದರು. ಶಾಪ ನಿಜವಾಯಿತು. ವಿಷವೇರಿದ್ದರಿಂದ ಎತ್ತು ಪ್ರಜ್ಞೆ ತಪ್ಪಿ ಬಿತ್ತು. ತಾವೇ ರಚಿಸಿದ ದ್ವಾದಶ ಸ್ತೋತ್ರವನ್ನು ಪಠಿಸಿದ ಮಧ್ವಾಚಾರ್ಯರು ಎತ್ತಿಗೆ ಪ್ರಜ್ಞೆ ಬರುವಂತೆ ಮಾಡಿ ಶಿಷ್ಯರಿಗೂ ಪ್ರಜ್ಞೆ ಬರುವಂತೆ ಮಾಡಲು ಎತ್ತಿನ ಬಳಿ ಬರಲಿಕ್ಕೆ ಆಜ್ಞೆ ಕೊಟ್ಟರು. ಶಿಷ್ಯರು ಎತ್ತಿನ ಬಾಯಿಂದ ದ್ವಾದಶ ಸ್ತೋತ್ರ ಹೊರಡುತ್ತಿರುವುದನ್ನು ಕೇಳಿ ಇದು ಸಾಮಾನ್ಯವಾದ ಎತ್ತಲ್ಲ ಅಂತ ಪಶ್ಚಾತ್ತಾಪ ಪಟ್ಟರು. ಮುಂದೆ ಆ ಎತ್ತು ಮರಣಿಸಿತು. ಅಂದರೆ ಭೀಮಸೇನ ದೇವರ ಇಚ್ಛೆಯಂತೆ ಅರ್ಜುನನು ಎತ್ತಾಗಿ ಹುಟ್ಟಿ ಮರಣಿಸಿದನು. ವೈರಾಗ್ಯಕ್ಕೆ ಹೇಗೆ ಶಿವನು ಅಭಿಮಾನಿ ದೇವತೆಯೋ ಹಾಗೆಯೇ ಐಶ್ವರ್ಯಕ್ಕೆ ಇಂದ್ರನು ಅಭಿಮಾನಿ ದೇವತೆ. ಇಂದ್ರನ ಅವತಾರನಾದ ಅರ್ಜುನನು ಮಹಾರಾಷ್ಟ್ರದ ಮಂಗಳವೇಢೆ ಎಂಬ ಗ್ರಾಮದಲ್ಲಿ ಶ್ರೀಮಂತ ದಂಪತಿ ರಘುನಾಥರಾಯ ಮತ್ತು ಸಖೂಬಾಯಿಯರ ಮಗನಾಗಿ ಹುಟ್ಟಿದನು. ಧೋಂಡೂಪಂತ ಅಂತ ಹೆಸರಿಟ್ಟರು. ಮಧ್ವಾಚಾರ್ಯರು ಗುಹಾಪ್ರವೇಶ ಮಾಡಿದ ಮೇಲೆ ಅವರ ಪರಂಪರೆಯಲ್ಲಿ ಅಕ್ಷೋಭ್ಯ ತೀರ್ಥರು ಪೀಠದಲ್ಲಿದ್ದಾಗ ಅವರಿಗೆ ಸ್ವಪ್ನದಲ್ಲಿ ಮಧ್ವಾಚಾರ್ಯರು ಸೂಚಿಸಿದಂತೆ ಭೀಮರಥಿ ನದಿ ತಳದಲ್ಲಿ ಪಾಂಡುರಂಗ ಕ್ಷೇತ್ರಕ್ಕೆ ಬಂದು ಅಕ್ಷೋಭ್ಯ ತೀರ್ಥರು ನೆಲೆಸಿದರು. ನದಿ ದಡದಲ್ಲಿ ಅಕ್ಷೋಭ್ಯ ತೀರ್ಥರು ಪೂಜೆ ಕುಳಿತಿದ್ದಾಗ ಶ್ರೀಮಂತ ಧೋಂಡೂರಾಯರು ಕುದುರೆ ಏರಿ ಬಂದು ಕುದುರೆಯ ಬೆನ್ನು ಮುಳುಗುವವರೆಗೆ ನೀರಿನಲ್ಲಿ ನಡೆಯಿಸಿ ನದಿಗೆ ಬಾಯಿ ಹಾಕಿ ಪಶುವಿನಂತೆ ನೀರು ಕುಡಿದದ್ದನ್ನು ಅಕ್ಷೋಭ್ಯ ತೀರ್ಥರು ಗಮನಿಸಿದರು. ಮಧ್ವಾಚಾರ್ಯರು ಸ್ವಪ್ನದಲ್ಲಿ ಸೂಚಿಸಿದ ಘಟನೆ ಘಟಿಸಲಿದೆ ಅಂತ ಅವರಿಗೆ ಅನಿಸಿತು. ಧೋಂಡೂರಾಯರು ನೀರು ಕುಡಿದು ದಡಕ್ಕೆ ಬಂದಾಗ ಕಿಂ ಪಶು ಪೂರ್ವದೇಹೆ, ಹಿಂದಿನ ಜನ್ಮದಲ್ಲಿ ಪಶುವಾಗಿದ್ದೆ ಅಂತ ಕೇಳಿದ ಕೂಡಲೇ ಧೋಂಡೂರಾಯರಿಗೆ ತಾವು ಹಿಂದಿನ ಜನ್ಮದಲ್ಲಿ ಎತ್ತಾಗಿ ಹುಟ್ಟಿ ಮಧ್ವಾಚಾರ್ಯರ ಪಾಠವನ್ನು ಶ್ರವಣಿಸಿದ್ದೆಲ್ಲವೂ ನೆನಪಿಗೆ ಬಂದು ಆ ಕ್ಷಣದಲ್ಲೇ ಅಕ್ಷೋಭ್ಯ ತೀರ್ಥರಿಂದ ಜಯತೀರ್ಥರು ಎಂಬ ನಾಮಾಭಿಧಾನದಿಂದ ಆಶ್ರಮ ಸ್ವೀಕರಿಸಿದರು. ಸುದ್ದಿ ರಘುನಾಥರಾಯರಿಗೆ ತಲುಪಿತು. ತಮ್ಮ ಮಗನನ್ನು ಮನೆಗೆ ಕರೆದೊಯ್ಯ ಬಯಸಿದರು. ಜಯತೀರ್ಥರು ರಘುನಾಥರಾಯರ ದುಃಖವನ್ನು ದೂರ ಮಾಡಲು ಅವರೊಂದಿಗೆ ಮನೆಗೆ ಹೋದರು. ಧೋಂಡೂರಾಯರಿಗೆ ವಿವಾಹವಾಗಿತ್ತು, ಪ್ರಸ್ಥವಾಗಿರಲಿಲ್ಲ. ರಘುನಾಥರಾಯರು ಸೊಸೆಯನ್ನು ಕರೆಯಿಸಿ ಪ್ರಸ್ಥಕ್ಕೆ ವ್ಯವಸ್ಥೆ ಮಾಡಿಸಿದರು. ಸಂಸಾರದಲ್ಲಿ ಆಸಕ್ತಿಯಾದರೆ ಸನ್ಯಾಸದಿಂದ ದೂರವಾಗುತ್ತಾನೆ ಅಂತ ಭಾವಿಸಿದ್ದರು. ಕೊಠಡಿಯಿಂದ ಸೊಸೆ ಚೀರಿದ ಧ್ವನಿ ಕೇಳಿ ರಘುನಾಥರಾಯರು ಓಡಿ ಹೋಗಿ ನೋಡಲಾಗಿ ಮಂಚದ ಮೇಲೆ 1000 ಹೆಡೆಯ ಶೇಷ ಹೆಡೆ ಎತ್ತಿ ಕೂತಿದ್ದಾನೆ. ರಘುನಾಥರಾಯರಿಗೆ ಇವನು ನನ್ನ ಮಗಲಲ್ಲ, ಲೋಕೋದ್ಧಾರಕ ಅಂತ ಗೊತ್ತಾಯಿತು.
ಶ್ರೀಮದ್ ಜಯತೀರ್ಥರು ಮಧ್ವಾಚಾರ್ಯರ ನಂತರ ಅವರಷ್ಟೇ ಎತ್ತರಕ್ಕೆ ನಿಲ್ಲಬಲ್ಲ ಸಮರ್ಥ ಆಚಾರ್ಯರು. ಭೀಮಸೇನ ದೇವರ ಅವತಾರರಾದ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಸರಳ ಸುಲಭ ವ್ಯಾಖ್ಯಾನ ಬರೆಯ ಬಯಸಿ ಸದ್ಘನಕಾರ್ಯಕ್ಕೆ ವಿಘ್ನ ಮಾಡುವ ಕುತಂತ್ರಿಗಳ ನಿವಾರಣೆಗಾಗಿ ಸಂಧ್ಯಾವಳಿ ಎಂಬ ಗ್ರಾಮದಲ್ಲಿದ್ದ ದುರ್ಗಾದೇವಿಯನ್ನು ಪ್ರಾರ್ಥಿಸಲಾಗಿ ದುರ್ಗಾದೇವಿಯು ಒಂದು ಲೇಖನಿ ಮತ್ತು ಅಡಿಕೆ ಬೆಟ್ಟವನ್ನು ದಯಪಾಲಿಸಿದಳು. ಅಡಿಕೆ ಬೆಟ್ಟದಲ್ಲಿ ವಿಘ್ನ ನಿವಾರಕನನ್ನು ಅನುಸಂಧಾನಿಸಿ ಪೂಜಿಸುವುದು ಇಂದಿಗೂ ರೂಢಿಯಲ್ಲಿದೆ. ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನ ರಚಿಸಿ ಟೀಕಾಚಾರ್ಯರೆಂದು ಖ್ಯಾತರಾದರು. ಟೀಕಾ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿರಬಹುದು. ಆಡು ಭಾಷೆಯಲ್ಲಿ ಟೀಕಾ ಅಂದರೆ ನಿಂದನೆ ಮಾಡುವುದು. ಗೊಂದಲ ಹುಟ್ಟಿಸುವ ಅರ್ಥಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಕಠಿಣವನ್ನು ಸರಳಗೊಳಿಸಿದ ಅವರನ್ನು ಸರಳಾಚಾರ್ಯ, ಸುಲಭಾಚಾರ್ಯ, ವ್ಯಾಖ್ಯಾನಾಚಾರ್ಯ, ಅನುವಾದಾಚಾರ್ಯ, ವಾದಾಚಾರ್ಯ, ಅರ್ಥಾಚಾರ್ಯ ಅಂತ ತಿಳಿದರೆ ತಪ್ಪಾಗಲಾರದು. ವಾದಾವಳಿ, ಪದ್ಯಮಾಲ, ಪ್ರಮಾಣ ಪದ್ಧತಿ, ಶತಾಪರಾಧ ಸ್ತೋತ್ರ, ಅಧ್ಯಾತ್ಮಾಮೃತ ತರಂಗಿಣಿ ಎಂಬ ಸ್ವತಂತ್ರ ಗ್ರಂಥಗಳನ್ನು ಶ್ರೀಮದ್ ಜಯತೀರ್ಥರು ರಚಿಸಿದ್ದಾರೆ. ಮಧ್ವಾಚಾರ್ಯರ ಅನುವ್ಯಾಖ್ಯಾನವು ಜಯತೀರ್ಥರಿಂದ ವ್ಯಾಖ್ಯಾನಗೊಂಡು ಶ್ರೀಮನ್ ನ್ಯಾಯಸುಧ ಆಯಿತು. ಇದನ್ನು ಅಧ್ಯಯನ ಮಾಡಿದವರನ್ನು ಶ್ರೇಷ್ಠ ಪಂಡಿತರೆಂದು ಪರಿಗಣಿಸಿ ಸುಧಾ ಪಂಡಿತರೆಂದು ಗುರುತಿಸಿ ಗೌರವಿಸುವ ಕಾರ್ಯವು ಮಾಧ್ವ ಸಂಪ್ರದಾಯದಲ್ಲಿ ಚಾಲ್ತಿಯಲ್ಲಿದೆ. ನಾವು ಯಾಕೆ ಮನುಷ್ಯರಾಗಿ ಹುಟ್ಟಿದ್ದೇವೆ, ಮುಂದೆ ಎಲ್ಲಿಗೆ ಹೋಗಲಿದ್ದೇವೆ, ಎಲ್ಲಿಗೆ ಹೋಗಲು ಬಯಸಬೇಕು, ಅದಕ್ಕಾಗಿ ಏನನ್ನು ಮಾಡಬೇಕು ಎಂಬುದನ್ನು ತಿಳಿಸಿ ಮನುಷ್ಯರನ್ನು ದೇವತ್ವಕ್ಕೆ ಕೊಂಡೊಯ್ಯುವ ಕಾರ್ಯಕ್ಕಾಗಿಯೇ ಅವತರಿಸಿದ ಅತ್ಯಂತ ವಿರಳ ತಪಸ್ವಿಗಳಲ್ಲಿ ಶ್ರೀಮದ್ ಜಯತೀರ್ಥರು ಪ್ರಮುಖರು. ಟೆಕ್ಸ್ಟ್ ಬುಕ್ ಓದಿ ನೇರವಾಗಿ ಪರೀಕ್ಷೆಯನ್ನು ಬರೆಯಲಿಕ್ಕೆ ಸಾಧ್ಯವಿಲ್ಲ. ತಿಳಿಸಿ ಹೇಳುವ ಗುರು ಬೇಕು. ಗುರುಗಳಿಗೆ ಗುರುವಾದ ಶ್ರೀಮದ್ ಜಯತೀರ್ಥರ ಆರಾಧನೆಯನ್ನು ಆಷಾಢ ಕೃಷ್ಣ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಸದಾ ಜಯತೀರ್ಥರನ್ನು ಅಥವಾ ಕಠಿಣ ಎಂಬ ಶಬ್ದದ ಮೊದಲೆರಡು ಅಕ್ಷರಗಳನ್ನು ತಿರುಮುರುವಾಗಿ ಓದಿದರೆ ಠಿಕ ಅಂತಾಗುವ ಠೀಕ್ ಆಚಾರ್ಯರನ್ನು ಸ್ಮರಣೆಗೆ ತಂದುಕೊಳ್ಳುತ್ತಿದ್ದರೆ ನಾವು ಜಯಶೀಲರಾಗುತ್ತೇವೆ. ಶ್ರೀಮನ್ ನ್ಯಾಯಸುಧಾ ಅಂತ ಉಚ್ಚರಿಸಿದರೂ ಸಾಕು, ಬಡತನ ನಮ್ಮ ಹತ್ತಿರ ಸುಳಿಯಲಾರದು. ಇನ್ನು ಠೀಕ್ ಆಗಿರಬೇಕೆಂದರೆ, ಮತ್ತಷ್ಟು ಠೀಕ್ ಆಗಿರಬೇಕೆಂದರೆ ಠೀಕ್ ಆಚಾರ್ಯರನ್ನು ನೆನೆಯಬೇಕು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು.